ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದ್ದೀನಿ. ಶುರು ಮಾಡೋಣ, ಲೆಟ್ಸ್ ಗೋ. ಮೊದಲನೇದಾಗಿ ಕರ್ನಾಟಕದವ್ರು ಮಾಡಿರುವಂತ ಕನ್ನಡ ಸಿನಿಮಾ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ವಿಜಯ್ ಅವರು ಆಕ್ಟ್ ಮಾಡಿರೋ ಈ ಸಿನಿಮಾ ತಮಿಳುನಾಡಲ್ಲಿ ದೊಡ್ಡ ಹವಾನೆ ಸೃಷ್ಟಿ ಮಾಡ್ಬಿಟ್ಟಿದೆ. ಕರ್ನಾಟಕದಲ್ಲಿ ಈ ಸಿನಿಮಾ ನಾರ್ಮಲ್ ಆಗಿ ರನ್ ಆಗಿದ್ರು ಕೂಡ ತಮಿಳುನಾಡಲ್ಲಿ ಸೂಪರ್ ಆಗಿ ರನ್ ಆಗ್ತಾ ಇದೆ ಈ ಸಿನಿಮಾ. ಬರೋಬ್ಬರಿ ಈ ಸಿನಿಮಾ ಇಲ್ಲಿವರೆಗೂ 5.7 ಕೋಟಿನ ಕಲೆಕ್ಷನ್ ಮಾಡಿದೆ ಅಂತ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ. ಆ ಕಡೆ ಅವರು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾನ ಯಾವ ರೀತಿ ಇಷ್ಟಪಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕನ್ನಡ ಆದ್ರೂ ಸರಿ, ತಮಿಳ್ ಆದ್ರೂ ಸರಿ, ಹಿಂದಿ ಆದ್ರೂ ಸರಿ, ಮಲಯಾಳಂ ಆದ್ರೂ ಯಾವ್ದಾದ್ರೂ ಸರಿ, ಒಟ್ಟಿನಲ್ಲಿ ಅವ್ರಿಗೆ ಬೇಕಾಗಿರೋದು ಕಂಟೆಂಟ್. ನಮ್ ಕನ್ನಡ ಸಿನಿಮಾ ಈ ರೀತಿ ರನ್ ಆಗ್ತಾ ಇರೋದು ನೋಡಿದ್ರೆ ತುಂಬಾನೇ ಖುಷಿ. ರೀಸೆಂಟ್ ಆಗಿ ಬರ್ತಾ ಇರುವಂತ ಬಜ್ ನ್ಯೂಸ್, ಒಂಬಳೆ ಬ್ಯಾನರ್ಸ್ ಅಂಡರ್ ಅಲ್ಲಿ ಸಲಾರ್ 2 ಪ್ರೀ ಪ್ರೊಡಕ್ಷನ್ ಇಂದ ಈಗ ಪ್ರೊಡಕ್ಷನ್ ಗೆ ಲಾಂಚ್ ಆಗ್ತಾ ಇದೆ. ಅಂದ್ರೆ ಶೂಟಿಂಗ್ ಇನ್ನೇನೋ ಸ್ಟಾರ್ಟ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಸದ್ಯಕ್ಕೆ ಈ ಸಿನಿಮಾನ ರೂಮರ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಒಳ್ಳೇದು. ಪ್ರಶಾಂತ್ ನೀಲ್ NTR ಜೊತೆ ಡ್ರ್ಯಾಗನ್ ಸಿನಿಮಾದಲ್ಲಿ ಬಿಸಿ ಆಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನು ಡ್ರ್ಯಾಗನ್ ಸಿನಿಮಾ ಅಂದ್ಕೂಡ್ಲೆ ಈ ಸಿನಿಮಾದ ಕತೆ ಏನಾಯ್ತು ಅನ್ಕೊಂಡಾಗಿ ಇದೇ ವರ್ಷ ಜೂನ್ ತಿಂಗಳಲ್ಲಿ ಏನಾದ್ರೂ ಸಿನಿಮಾ ರಿಲೀಸ್ ಆಗತ್ತಾ? ಆ ಮಂತ್ ಅಲ್ಲಿ ಈ ಸಿನಿಮಾದ ಟೀಸರ್ ಅಥವಾ ಟ್ರೈಲರ್, ಟೀಸರ್ ಅನ್ಕೊಳ್ಳಿ, ಟೀಸರ್ ಬರ್ಬೋದು. ಬಟ್ ಈ ಸಿನಿಮಾ ರಿಲೀಸ್ ಆಗೋದು 2027ಕ್ಕೆ ಅಂತ ಇವಾಗ ಬೇರೆ ರೀತಿ ಸ್ಟೇಟ್ಮೆಂಟ್ ಬರ್ತಾ ಇದೆ. ಅಂದ್ರೆ ಸಿನಿಮಾದ ಶೂಟಿಂಗ್ ಇನ್ನು ತುಂಬಾನೇ ಇದೆಯಂತೆ. ಆಲ್ಮೋಸ್ಟ್ 50% ಕಂಪ್ಲೀಟ್ ಆಗಿರ್ಬೋದು ಅಂತ ಬಸ್ ನ್ಯೂಸ್ ಇದೆ. ಒಟ್ನಲ್ಲಿ ಈ ಸಿನಿಮಾನ ಈ ವರ್ಷನೂ ನೋಡೋದಕ್ಕಾಗಲ್ಲ ಅಂತ ಅನ್ಕೋಬಹುದೇನೋ. ಇನ್ನ ನಮ್ಮ ಕನ್ನಡದ ರುಕ್ಮಿಣಿ ವಸಂತ್ ಅವ್ರಿಗೆ ತಮಿಳ್ ಸಿನಿಮಾ ಕಡೆಯಿಂದ ಆಫರ್ಗಳು ತುಂಬಾನೇ ಬರ್ತಾ ಇದಾವೆ. ಸದ್ಯಕ್ಕೀಗ ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಧ್ರುವ ವಿಕ್ರಮ್ ಅಂದ್ರೆ ವಿಕ್ರಮ್ ಅವರ ಮಗ ಧ್ರುವ ವಿಕ್ರಮ್ ಅವ್ರ ಜೊತೆಗೆ ಯಾವ್ದೋ ಒಂದು ಸಿನಿಮಾನ ಮಾಡೋದಕ್ಕೆ ರುಕ್ಮಿಣಿ ವಸಂತ್ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ. ಸಿನಿಮಾದ ಪ್ರೊಡಕ್ಷನ್, ಟೈಟಲ್, ಡೈರೆಕ್ಟರ್ ಯಾರು ಇದುವರೆಗೂ ರಿವೀಲ್ಡ್ ಆಗಿಲ್ಲ. ಬಟ್ ಧ್ರುವ ಅವ್ರ ಜೊತೆಗೆ ಆಕ್ಟ್ ಮಾಡೋದಂತೂ ಕನ್ಫರ್ಮ್ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇನ್ನ ನಮ್ಮ ಸ್ಯಾಂಡಲ್ವುಡ್ ಗೆ ಹೊಸ ಹೀರೋಯಿನ್ ಎಂಟ್ರಿ ಕೊಟ್ಟಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಏಳುಮಲೆ ಸಿನಿಮಾದಿಂದ ಪ್ರಿಯಾಂಕಾ ಅವರು ಎಂಟ್ರಿ ಕೊಟ್ರು. ಮೊದಲನೇ ಡೆಬ್ಯೂ ಸಿನಿಮಾ ಆದ್ರೂ ಕೂಡ ಇವ್ರ ಆಕ್ಟಿಂಗ್ ಸ್ಕಿಲ್, ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಈ ಸಿನಿಮಾದಲ್ಲಿ. ಇದಿವಾಗ ಇವ್ರಿಗೆ ತಮಿಳ್, ತೆಲುಗು, ಮಲಯಾಳಂ ಈ ಇಂಡಸ್ಟ್ರಿಯಿಂದನೂ ಕೂಡ ಬೇಡಿಕೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸದ್ಯಕ್ಕೆ ಯಾವ್ದೋ ಒಂದು ತಮಿಳ್ ಸಿನಿಮಾದ ಜೊತೆ ಮಾತುಕತೆ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಇದೆ. ಅಫಿಷಿಯಲ್ ಆಗಿ ಯಾವುದೇ ಸಿನಿಮಾಗೂ ಕೂಡ ಇವ್ರು ಇನ್ನೂ ಒಪ್ಕೊಂಡಿಲ್ಲ, ಬಟ್ ಸ್ಟಿಲ್ ಡಿಸ್ಕಸ್ ನಡೀತಾ ಇದೆ. ಇನ್ನ ರಾಕಿಂಗ್ ಸ್ಟಾರ್ ಯಶ್, ರಣಬೀರ್ ಸಿಂಗ್, ಸಾಯಿ ಪಲ್ಲವಿ ಇವ್ರು ಆಕ್ಟ್ ಮಾಡ್ತಾ ರಾಮಾಯಣ ಸಿನಿಮಾದ ಪಾರ್ಟ್ 1 ಅಲ್ಲ, ಪಾರ್ಟ್ 2 ಶೂಟಿಂಗ್ ಇವಾಗ ಸ್ಟಾರ್ಟ್ ಆಗಿದೆ ಮುಂಬೈಯಲ್ಲಿ. ಅಂದ್ರೆ ಪಾರ್ಟ್ 1 ಪೋರ್ಷನ್ ಎಲ್ಲ ಮುಗ್ದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ತಂಗೆ. ಸಿನಿಮಾದಲ್ಲಿ ಹೆವಿ VFX CGI ಸೀನ್ಸ್ ಗಳಿರೋದ್ರಿಂದ ಶೂಟಿಂಗ್ ತುಂಬಾನೇ ಸ್ಪೀಡ್ ಆಗಿ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ. ಇನ್ನ ಬಾಲಿವುಡ್ ಅಲ್ಲಿ ಬರ್ತಾ ಇರೋಂತ ಸ್ಪೈ ಯೂನಿವರ್ಸ್, ಇದ್ರೊಳಗಡೆ ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿತ್ತು. ವಾರ್ 2 ಕ್ಲೈಮ್ಯಾಕ್ಸ್ ಪೋಸ್ಟ್ ಕ್ರೆಡಿಟ್ ಸೀನ್ ಒಳಗಡೆ ಆಲ್ಫಾ, ಇಲ್ಲಿ ಆಲಿಯಾ ಭಟ್, ಬಾಬಿ ಡಿಯೋಲ್, ಅನಿಲ್ ಕಪೂರ್ ಇವರೆಲ್ಲ ಆಕ್ಟ್ ಮಾಡ್ತಾ ಇದಾರೆ. ಇನ್ನ ಈ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಜುಲೈ 10ನೇ ತಾರೀಕು ಈ ಸಿನಿಮಾ ಎಂಟೈರ್ ಇಂಡಿಯಾ, ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಈ ವಾರದ ಮತ್ತೊಂದು ಬಸ್ ನ್ಯೂಸ್ ಬರ್ತಾ ಇದೆ. ಪ್ರಭಾಸ್ ಅವರು ಒಂಬಾಳೆ ಬ್ಯಾನರ್ಸ್ ಜೊತೆಗೆ ಮತ್ತೊಂದು ಬೇರೆ ಸಿನಿಮಾನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ. ಅಂದ್ರೆ ಸಲಾರ್ ನ ಬಿಟ್ಟು ಬೇರೆ ಸಿನಿಮಾ. ಇನ್ನ ಈ ಸಿನಿಮಾನ ಡೈರೆಕ್ಟ್ ಮಾಡೋದಕ್ಕೆ ಬಾಹುಲ್ ರಮೇಶ್ ಅವರು ರೆಡಿ ಆಗಿದ್ದಾರೆ ಅಂತ ಕೂಡ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಆಸ್ ಅ ಬಸ್ ನ್ಯೂಸ್ ಇದು. ಮಲಯಾಳಂ ಅಲ್ಲಿ ಎಕೋ, ಕಿಸ್ಕಿಂದ ಕಂಡಮ್ ಈ ರೀತಿ ಮೈಂಡ್ ಜೊತೆ ಆಟ ಆಡೋಂತ ಸಿನಿಮಾ ಮಾಡಿರೋಂತ ಆ ಡೈರೆಕ್ಟರ್ ಇವಾಗ ಪ್ರಭಾಸ್ಗೆ ಹೊಸ ಸಿನಿಮಾನ ಡೈರೆಕ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅದು ಕೂಡ ಒಂಬಾಳೆ ಬ್ಯಾನರ್ಸ್ ಅಂಡರ್ ಅಲ್ಲಿ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಆಸ್ ಅ ಬಸ್ ನ್ಯೂಸ್ ಆಗಿ ಇಟ್ಕೊಳ್ಳಿ, ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಇನ್ನ ಸೂರ್ಯ ಅವರ ಕರುಪು ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಮೂವಿ ಟೀಮ್. ಇದೇ ಮೇ 14ನೇ ತಾರೀಕಿಗೆ ಈ ಸಿನಿಮಾ ಎಂಟೈರ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ ವಿತೌಟ್ ಪ್ಯಾನ್ ಇಂಡಿಯಾ. ಇನ್ನ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಕರ್ನಾಟಕದಿಂದ 2 ಹೊಸ ಸಿನಿಮಾಗಳ ಪೋಸ್ಟರ್ ಜೊತೆಗೆ ಅನೌನ್ಸ್ಮೆಂಟ್. ರಮೇಶ್ ಅರವಿಂದ್ ಅವರು ಆಕ್ಟ್ ಮಾಡ್ತಾ ಇರುವಂತ ದೈಜಿ ಸಿನಿಮಾ ಟೀಮ್ ಕಡೆಯಿಂದ ಯುಗಾದಿ ಪೋಸ್ಟರ್ ನ ಬಿಟ್ಟಿದ್ದಾರೆ. ಹಾಗೇನೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬೃಂದಾ ವಿಹಾರಿ ಅನ್ನೋ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿ ಹೊಸ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಲಾಂಗ್ ಟೈಮ್ ಬ್ಯಾಕ್ ಒಂಬಾಳೆ ಬ್ಯಾನರ್ಸ್ ಅವರು ಅನೌನ್ಸ್ಮೆಂಟ್ ಮಾಡಿದ್ರು, ರಿತಿಕ್ ರೋಷನ್ ಅವ್ರ ಜೊತೆ ಟೈ ಅಪ್ ಆಗ್ತಾ ಇದೀವಿ ಒಂದು ಸಿನಿಮಾ ಮಾಡೋದಕ್ಕೆ ಅಂತ. ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ. ಬಟ್ ರೂಮರ್ಸ್ ಇತ್ತು ಕ್ರಿಸ್ 4 ಏನಾದ್ರೂ ಇವರು ಒಂಬಾಳೆ ಬ್ಯಾನರ್ಸ್ ಜೊತೆ ಟೈ ಅಪ್ ಆಗಿರ್ಬೋದಾ ಅಂತ ಅನ್ಕೊಂಡಿದ್ವಿ ಎಲ್ರೂ. ಬಟ್ ಈ ಸಲ ಬರ್ತಾ ಇರೋಂತ ವಿಷಯ ಬೇರೆ ತರನೇ ಇದೆ. ಕೊರಟಾಲ ಶಿವ ಅವರು ಗೊತ್ತಿರ್ಬೋದು, ರೀಸೆಂಟ್ ಆಗಿ NTR ಗೆ ದೇವರ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಇದೇ ಡೈರೆಕ್ಟರ್ ಈಗ ರಿತಿಕ್ ರೋಷನ್ ಅವ್ರ ಜೊತೆಗೆ ಒಂಬಾಳೆ ಬ್ಯಾನರ್ಸ್ ಅಲ್ಲಿ ಸಿನಿಮಾ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈ ವಿಷಯನ ಕೇಳಿ ಗಡ ನಡಗ್ಬೇಕು. ನೆಕ್ಸ್ಟ್ ಅದು ಯಾವ ತರ ಸಿನಿಮಾ ಮಾಡ್ತಾರೋ ಕೊರಟಾಲ ಶಿವ ಅವರು ಅಂತ. ಇನ್ನ ಈ ವಾರ ತುಂಬಾನೇ ವೈರಲ್ ಆಗಿರುವಂತ ಹಾಟ್ ನ್ಯೂಸ್ ಕನ್ನಡ ಇಂಡಸ್ಟ್ರಿಯಿಂದ ರಿಷಬ್ ಶೆಟ್ಟಿ ಅವರು ಒಂಬಾಳೆ ಬ್ಯಾನರ್ಸ್ ಅವ್ರನ್ನ ಅನ್ಫಾಲೋ ಮಾಡಿರೋದು. ಇದೇನ್ ನಿಜ ಇರ್ಬೋದು ಅಂತ ಹೋಗಿ ಚೆಕ್ ಮಾಡಿದ್ರೆ ನಿಜ, ಅನ್ಫಾಲೋ ಮಾಡೇ ಬಿಟ್ಟವ್ರೆ. ಒಂಬಾಳೆ ಬ್ಯಾನರ್ಸ್ ಅವ್ರು ಫಾಲೋ ಮಾಡ್ತಾ ಇದಾರೆ ಅಂತ ನೋಡಿದ್ರೆ ಅವ್ರು ಇನ್ನೂ ಫಾಲೋ ಮಾಡ್ತಾವ್ರೆ ರಿಷಬ್ ಶೆಟ್ಟಿನ. ಇದ್ರ ಜೊತೆಗೆ ರಾಜ್ಬಿ ಶೆಟ್ಟಿನೂ ಏನಾದ್ರು ಅನ್ಫಾಲೋ ಮಾಡ್ಬಿಟ್ಟಿದಾರ ಅಂತ ಚೆಕ್ ಮಾಡಿದ್ರೆ ಅವ್ರನ್ನು ಅನ್ಫಾಲೋ ಮಾಡ್ಬಿಟ್ಟವ್ರೆ. ಆದ್ರೆ ರಾಜ್ಬಿ ಶೆಟ್ಟಿ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಪ್ರೊಡಕ್ಷನ್ ಹೌಸ್ ಅದನ್ನು ಫಾಲೋ ಮಾಡ್ತಾವ್ರೆ, ಜೊತೆಗೆ ರಿಷಬ್ ಶೆಟ್ಟಿನೂ ಕೂಡ ಫಾಲೋ ಮಾಡ್ತಾವ್ರೆ. ಈಗ್ಲೂ ಕೂಡ ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಟೈಮ್ ಅಲ್ಲಿ ರಿಷಬ್ ಶೆಟ್ಟಿ ಹಾಗೇನೆ ರಾಜ್ಬಿ ಶೆಟ್ಟಿ ಮಧ್ಯೆ ಏನೋ ಒಂದು ಕ್ಲಾಶ್ ಆಗಿದೆ. ಅದು ಅಫಿಷಿಯಲ್ ಆಗಿ ರಾಜ್ಬಿ ಶೆಟ್ಟಿನೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ.
ಏನೋ ಒಂದ್ ಆಯ್ತು ಅಲ್ಲಿ ಏನು ಅಂತ ಹೇಳಲ್ಲ ನಾನು. ಸೊ ಅದಕ್ಕೋಸ್ಕರ ಬೇಜಾರಾಯ್ತು, ನಾ ಆ ಟೀಮ್ ಇಂದ ಔಟ್ ಆದೆ ಅಂತ. ಇದ್ರ ಜೊತೆಗೆ ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಪ್ರಮೋಷನ್ ಕಡೆ ಹೋದಾಗ ವಿಜಯ್ ಕಿರಗಂದೂರ್ ಅವ್ರನ್ನ ಅಬ್ಸರ್ವ್ ಮಾಡಬಹುದು ನೀವು. ರಿಷಬ್ ಶೆಟ್ಟಿ ಜೊತೆ ಅಷ್ಟೊಂದು ಅನ್ಯೂನ್ಯವಾಗಿ ಇರ್ಲಿಲ್ಲ ಎಲ್ಲೂನು. ಅಂದ್ರೆ ಇವರಿಬ್ರು ಮಧ್ಯೆ ಏನೋ ಕಾಸ ಆಗಿರ್ಬೋದು. ಅದಕ್ಕೆ ರಿಷಬ್ ಶೆಟ್ಟಿ ಅವರು ಈಗ ಅನ್ಫಾಲೋ ಮಾಡ್ಕೊಂಡು ಸಪರೇಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಮೊನ್ನೆ ಅಷ್ಟೇ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಹೊಸ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ರು ರಿಷಬ್ ಶೆಟ್ಟಿ ಅವರು. ಅವ್ರದೇ ಪ್ರೊಡಕ್ಷನ್ ಹೌಸ್ ಕಡೆಯಿಂದ, ರಿಷಬ್ ಶೆಟ್ಟಿ ಫಿಲ್ಮ್ಸ್ ಕಡೆಯಿಂದ ಅಧ್ಯಾಯ 2 ಇಲ್ಲಿಂದ ಆರಂಭ ಅಂತ ಹಾಕ್ಬಿಟ್ಟು, ಅಂದ್ರೆ ನಮ್ಗೆ ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ ಕಾಂತಾರ ಚಾಪ್ಟರ್ 2 ಅಂದ್ರೆ ಪಾರ್ಟ್ 3 ಚಾಪ್ಟರ್ 2 ಬರೋದಕ್ಕೆ ರೆಡಿ ಆಗ್ತಾ ಇದೆ. ಎಲ್ಲರೂ ರೆಡಿ ಆಗಿ ಅಂತ ಇಂಡೈರೆಕ್ಟ್ ಆಗಿ ಇಂಟ್ ಕೊಡ್ತಾವ್ರೆ. ಅಂದ್ರೆ ಬೇರೆ ಬೇರೆ ರೀತಿನೂ ಕೂಡ ರೂಮರ್ಸ್ ಗಳು ಬರ್ತಾ ಇದಾವೆ. ಇದು ಕಿರಿಕ್ ಪಾರ್ಟಿ 2 ಆಗಿರ್ಬೋದು, ಅಥವಾ ಬೆಲ್ ಬಾಟಮ್ 2 ಅನೌನ್ಸ್ಮೆಂಟ್ ಮಾಡಿ ಹಂಗೆ ಶಟ್ ಡೌನ್ ಮಾಡ್ಬಿಟ್ಟಿದ್ರು, ಅದು ರೀಲಾಂಚ್ ಆಗ್ತಿರ್ಬೋದು. ಈ ರೀತಿ ಎಲ್ಲ ಇನ್ಫಾರ್ಮೇಶನ್ ಬರ್ತಾ ಇದೆ. ಬಟ್ ನನ್ನ ಕೇಳೋದಾದ್ರೆ ಇದು ಕಾಂತಾರ ಚಾಪ್ಟರ್ 2ನೇ ಆಗಿರ್ತದೆ ಅಂತ ಅನ್ಕೊಳ್ಳೋಣ. ಇನ್ನು ಫೈನಲ್ ಆಗಿ ಮಾರ್ವಲ್ ಟೀಮ್ ಕಡೆಯಿಂದ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾದ ಫಸ್ಟ್ ಟ್ರೈಲರ್ ಕನ್ನಡದಲ್ಲೂ ಕೂಡ ರಿಲೀಸ್ ಮಾಡಿದ್ದಾರೆ. ಕನ್ನಡದಲ್ಲೂ ಕೂಡ, ಬಟ್ ಕನ್ನಡದಲ್ಲಿ ರಿಲೀಸ್ ಮಾಡಿದ್ರು ಕೂಡ ಥಿಯೇಟರ್ ರಿಲೀಸ್ ಆಗಲ್ಲ. ಯಾಕೆ ಅಂತ ನಮಗೂ ಗೊತ್ತಾಯ್ತಿಲ್ಲ. ಸೊ ಆದಷ್ಟು ಬೇಗ ಟ್ರೈಲರ್ ಬ್ರೇಕ್ ಡೌನ್ ಕೂಡ ಮಾಡೋಣ ಕನ್ನಡದಲ್ಲಿ. ಇನ್ನು ಮಲಯಾಳಂ ಇಂಡಸ್ಟ್ರಿಯಿಂದ ದೃಶ್ಯಂ 3 ಬರೋದಕ್ಕೆ ರೆಡಿ ಆಗಿತ್ತು ಇದೇ ಏಪ್ರಿಲ್ 2ನೇ ತಾರೀಕು. ಬಟ್ ಈ ಸಿನಿಮಾ ಟೀಮ್ ಅವರೆಲ್ಲ ಪೋಸ್ಟ್ ಆನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇವಾಗ ಮಿಡಲ್ ಈಸ್ಟ್ ಅಲ್ಲಿ ವಾರ್ಗಳು ನಡೀತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನು ಈ ಸಿನಿಮಾ ಆ ಕಡೆನೂ ಕೂಡ ಫುಲ್ ಟಫ್ ಆಗಿ ಕಾಂಪಿಟೇಟ್ ಮಾಡುತ್ತೆ. ಬಟ್ ಅದಕ್ಕೋಸ್ಕರ ಈ ಸಿನಿಮಾನ ಪೋಸ್ಟ್ ಪೋನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಮೂವಿ ಟೀಮ್ ಅಂತ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಸಿಗ್ತಾ ಇದೆ. ಸೊ ರಶ್ಮಿಕಾ ಮಂಡಣ್ಣ ಈಸ್ ಬ್ಯಾಕ್. ಇವರೇ ಮೇನ್ ಲೀಡ್ ಅಲ್ಲಿ ಆಕ್ಟ್ ಮಾಡ್ತಾರಂತ ಒಂದು ಹೊಸ ಸಿನಿಮಾ ಬರ್ತಾ ಇದೆ. ಅನೌನ್ಸ್ಮೆಂಟ್ ಕೂಡ ಅವಾಗ್ಲೇ ಮಾಡಿದ್ರು, ಮೈಸಾ ಅಂತ. ಈ ಸಿನಿಮಾದ ಅಫಿಷಿಯಲ್ ಶೂಟಿಂಗ್ ಟೈಮ್ ಗೆ ಕರೆಕ್ಟ್ ಆಗಿ ಕಮ್ ಬ್ಯಾಕ್ ಮಾಡಿದ್ದಾರೆ ರಶ್ಮಿಕಾ ಮಂಡಣ್ಣ ಅವರು. ಆದಷ್ಟು ಬೇಗ ಮದುವೆಗಿದ್ವು ಎಲ್ಲ ಮುಗಿಸ್ಕೊಂಡು ಈಗ ಕಮ್ ಬ್ಯಾಕ್ ಆಗಿದ್ದಾರೆ ಶೂಟಿಂಗ್ ನ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.